ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು ನಿಮಗೆಲ್ಲ ಬ್ರೀಫ್ ಮಾಡಿದ್ದಾರೆ. ಸೊ ಆಪ್ರೇಷನಲ್ ನಾನು ಸ್ವತಃ ಒಳಗಡೆ ಇರೋದ್ರಿಂದ ಮತ್ತು ನೀವು ಕೇಳ್ತಾ ಇದ್ದೀರಾ, ಸೊ ದಟ್ ಐ ವಿಲ್ ಟೆಲ್ ಯು ವಾಟ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್ ಅಂತ ಅಷ್ಟೇ. ನೋಡಿ, ಏನು ಆರ್ಮಿ ಅವರು ನೇವಿ ಅವರು ನಮಗೆ 4 ಪಾಯಿಂಟ್ ಕೊಟ್ಟಿದ್ದರು ಮತ್ತು ಡೆಲ್ಲಿಯಿಂದ ಏನು ತಜ್ಞರು ಬಂದರೆ ಕೊಟ್ಟಿದ್ದರು. ಆ 4 ಪಾಯಿಂಟಲ್ಲಿ 3 ಪಾಯಿಂಟು ಕಂಪ್ಲೀಟ್ ನಾವು ಈಶ್ವರ್ ಮತ್ತು ಅವ್ರ ತಂಡದಿಂದ NDRF, SDRF ಮತ್ತು ಲೋಕಲ್ ಮೀನುಗಾರರ ಸಹಾಯದಿಂದ ನಾವು ಅದನ್ನು ಫಿನಿಷ್ ಮಾಡಿದ್ದೀವಿ. ಇನ್ನು 1 ಪಾಯಿಂಟ್ ಬಾಕಿ ಇದೆ. ಈಗ ಕತ್ತಲಾಗಿರೋದ್ರಿಂದ ನಾಳೆ ಅದನ್ನು ನಾವು ಬೆಳಗ್ಗೆ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಏನು ನಾವು ಜಸ್ಟ್ ಅವ್ರು ಈಶ್ವರ್ ಅವ್ರ ತಂಡ ಮತ್ತು ನಾವೆಲ್ಲ ಅನಾಲಿಸಿಸ್ ಮಾಡಿದಾಗ ಎಲ್ಲ 3 ಪಾಯಿಂಟಲ್ಲಿ ಸಿಕ್ಕಾಪಟ್ಟೆ ಮಣ್ಣು ತುಂಬಿಕೊಂಡಿದೆ. ಹಾಗಾಗಿ ಬಿಯಾಂಡ್ 1 ಪಾಯಿಂಟ್ ಹೋಗೋಕ್ಕಾಗ್ತಾಯಿಲ್ಲ. ಅದಕ್ಕೆ ಈಗ ಎಲ್ಲ ಬ್ಯಾಂಬೂಸಿಂದ ಮಾರ್ಕರ್ ಮಾಡಿ ಮಾರ್ಕರ್ಸಲ್ಲಿ ಇಟ್ಟಿದ್ದೀವಿ. ನಾನು 1 ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾಳೆ ಬೆಳಗ್ಗೆ ಇದೆ. ಹಾಗಾಗಿ ಬೆಳಗ್ಗೆ ಅದನ್ನು ನಾವು ಕಾರ್ಯಾಚರಣೆ ಮಾಡ್ತಾರೆ. ಅದರಲ್ಲೂ ಸಹ ಸಿಕ್ಕಾಪಟ್ಟೆ ವುಡ್ ಲಾಕ್ಸು, ಏನೋ ವುಡ್ ಲಾಕ್ಸು ಬೇರೆ ಬೇರೆ ಇಲ್ಲಿಂದ ಮರಗಳೆಲ್ಲ ಬಂದಿದೆಯಲ್ಲ, ಅದೆಲ್ಲ ಬಂದು ಸೇರಿಕೊಂಡಿದೆ. ಎಲ್ಲ ತೆಗೆದಾದ್ಮೇಲೆ ಕೆಳಗಡೆ ಅವ್ರು ಹೋಗಿ ಒಂದು ಸತಿ ನೋಡ್ತಾರೆ ಆ ಪಾಯಿಂಟ್. ದೆನ್ ನಾಳೆ ಅವ್ರೇನು ಹೇಳ್ತಾರೆ ಅದ್ರ ಮೇಲೆ ಮುಂದಿನ ಕ್ರಮ ಆಗುತ್ತೆ. ಕರೆಂಟು ನಿನ್ನೆಗಿಂತ ತಿರ್ಗಿ ಇವತ್ತು ಜಾಸ್ತಿ ಆಗಿದೆ. 10 knots. ಈಗ ಆರ್ಮಿ ಮತ್ತು ನಮ್ಮ FOK ಸಾಹೇಬ್ರು ಇಲ್ಲಿ ಬಂದಿದ್ದರು. ದೆನ್ ಸ್ವತಃ ನೋಡಿದ್ರಲ್ಲ ಆರ್ಮಿಯವರು. ತಿರ್ಗಿ ಇನ್ನೊಂದು ಸತಿ ಅವರು ಸರ್ವೆ ಮಾಡಿದ್ದಾರೆ. ಬಟ್ ನೀರಿನ ಏನೋ ಒಂದು ವೇಗ ಇದೆ, ಅದು ನಮ್ಮ ಕಾರ್ಯಾಚರಣೆಗೆ ಅಡ್ಡ ಆಗ್ತದೆ. ನಾಳೆ ಒಂದು ಸತಿ ಒಂದು ಕೊನೆಯ ಪ್ರಯತ್ನ ನಾವು ಮಾಡೋಣ ಅಂಥೇಳಿ ನಾಳೆ ಮಾಡ್ತಾಯಿದ್ದೀವಿ. ಸೊ ಎಲ್ಲರ ಒಂದು ಮೇಡಮ್ ಅವರ ಒಂದು ಲೀಡರ್ಶಿಪ್ಪಲ್ಲಿ ವಿತ್ ಕೋಆರ್ಡಿನೇಟೆಡ್ ಎಫೆಕ್ಟ್ ನಾಳೆ ಬೆಳಗ್ಗೆ ಮಾಡ್ತೀವಿ. ಅಲ್ಲ, ಕಾರ್ಯಾಚರಣೆ ಒಂದು ವೇಳೆ ನಾಳೆ ಸಕ್ಸಸ್ ಆಗದೇ ಇದ್ದರೆ ಇಲ್ಲಿಗೆ ಅದು ನಾಳೆ ಹೇಳ್ತೀವಿ ಸರ್. ಅದಲ್ಲ ಸರ್, 3 ಕಡೆ ಆಯ್ತಲ್ಲ ಸರ್, 3 ಕಡೆ ನೀವು ಅಲ್ಲಿ ಏನು ಗೊತ್ತಾಯಿತು? ಅದೇ ಹೇಳಿದ್ನಲ್ಲ, ಎಲ್ಲ ಮೆಟಲ್ ಏನಾದ್ರು ಡಿಟೆಕ್ಟ್ ಆಯಿತು? ಮೆಟಲ್ ಡಿಟೆಕ್ಟರ್ ಯಾವುದಾಗಿಲ್ಲ, ಎಲ್ಲ ಮಣ್ಣಿದೆ ಅದು ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ಒಂದು ಸತಿ ವಾಟರ್ ಕರೆಂಟ್ ಕಡಿಮೆ ಆದ್ರೇ ನೆಕ್ಸ್ಟ್ ಹಾಕಂತ ಅವ್ರು ಹೇಳಿದ್ದಾರೆ ತಜ್ಞರು. ಸೇಮ್ ಥಿಂಗ್ ನೇವಿ ಆಲ್ಸೋ ಕನ್ಫರ್ಮ್ಡ್. ಸೊ ಹಾಗಾಗಿ ನಾಳೆ ಇನ್ನೊಂದು ಪಾಯಿಂಟ್ ಇದೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾಳೆ ಬೆಳಗ್ಗೆ ಕತ್ತಲಾಗಿದೆ, ನಾಳೆ ಬೆಳಗ್ಗೆ ನಾಳೆ ಈಶ್ವರ ಮಲ್ಪೆ ಅವರ ತಂಡದಿಂದ. ಹೌದು. ಮತ್ತು ನೇವಿ ಅವರು ದೇ ಆರ್ ಆಲ್ಸೋ ಸರ್ಕಮಿನೇಟ್ ನೇವಿಗೇಟಿಂಗ್ ವಿತ್ ಆಲ್ ಇನ್ನೂ ಮೆಟಲ್ ಬಾಡಿ ಏನು ಸಿಗುತ್ತೆ ಅಂತ ನಾವು ಅವರು ಅಲ್ಲಿ ಕಾರ್ಯಾಚರಣೆ ಮಾಡ್ತಾಯಿದ್ರೆ ಹಿಂದೆ ನೇವಿ ಎಲ್ಲ ನಾವು ರೇಡರ್ಸ್ ಇಟ್ಕೊಂಡು ಓಡಾಡ್ತಾ ನೀವು ನೋಡಿರ್ಬೇಕು. ಸೊ ದಟ್ ಇಟ್ ಈಸ್ ಕಾರ್ಯಾಚರಣೆ. ಅದೆಲ್ಲ ಡೀಟೇಲ್ಸ್ ನಮ್ಗೆ ಹೇಳೋಕ್ಕಾಗಲ್ಲ. ನಾಳೆ ಒಂದು ಕೊನೆಯ ಪ್ರಯತ್ನ ನಾವು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.